ಕೆಲವು ಕ್ಯಾನ್ಸರ್ಗಳು ಈಸಿಲಿ ಟ್ರೀಟ್ಮೆಂಟ್ ಆಗುವಂಥದ್ದು. ಕ್ಯಾನ್ಸರಲ್ಲಿ ಕೂಡ ಬಾಯಲ್ಲಿ ಉರಿ ಬರುತ್ತೆ, ಬಾಯಲ್ಲಿ ನೋವು ಬರುತ್ತೆ. ಹಲ್ಲು ನೋವು ಇನ್ಫೆಕ್ಷನಿಂದನೂ ಬರಬಹುದು, ಕ್ಯಾನ್ಸರಿಂದನೂ ಬರಬಹುದು. ಏನಾದರೂ ನೀವು ಎಂಜಿಲು ಎಲ್ಲೋ ಉಗಿದ್ರಿ, ಸ್ವಲ್ಪ ರಕ್ತ ಕಾಣಿಸ್ಕೋಬಹುದು. ನಮ್ಮ ಕುತ್ತಿಗೆಯಲ್ಲಿ 150ರಿಂದ 200 ಸಣ್ಣ ಸಣ್ಣ ಗಡ್ಡೆಗಳಿರ್ತವೆ. ಬಾಯಿ ಪೂರ್ತಿ ಓಪನ್ ಮಾಡ್ಲಿಕ್ಕಾಗಲ್ಲ. ಮೇನ್ಲಿ ಅದು ಕಾಣಿಸ್ಕೊಳ್ಳೋದು ಗಾಯದಿಂದ, ಹುಣ್ಣಿಂದ. ಬಾಯಲ್ಲಿ ಬರೋಂಥ ಕ್ಯಾನ್ಸರ್ಸ್ ಆರ್ ಪೇನ್ಫುಲ್ ಕ್ಯಾನ್ಸರ್. ಸೊ ಆ 3 weeks ಈಸ್ ಇಂಪಾರ್ಟೆಂಟ್. ಯಾವುದೇ ಮೈಯಲ್ಲಿ ಒಂದು ಕ್ಯಾನ್ಸರ್ ಬರಬೇಕು ಅಂದರೆ 2 ಕಾರಣಗಳಿದ್ದಾವೆ. ತಂಬಾಕು ತಿಂದರೆ ಕ್ಯಾನ್ಸರ್ ಬರುತ್ತೆ, ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಆದರೆ ಅವನಿಗೆ ಯಾಕೆ ಬಂದಿಲ್ಲ, ನನಗೆ ಯಾಕೆ ಬಂತು? ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಸ್ಮೋಕಿಂಗಲ್ಲಿ ಲಂಗ್ಸು ಆ ಥರದ್ದೆಲ್ಲ ಇರುತ್ತೆ. ಹಲ್ಲಿಂದ ಆಗುತ್ತೆ. ಲಾಂಗ್ ಟರ್ಮ್ ಇನ್ಫೆಕ್ಷನ್ ಇದ್ದರೆ ಬರೇ ತಂಬಾಕು, ಇಫ್ ಯು ಟೇಕ್ ಇಟ್ ಆಸ್ 1 ಆ್ಯಂಡ್ ಆಲ್ಕೋಹಾಲ್ ಆಸ್ 1, 1 + 1 ಈಸ್ ನಾಟ್ 2, 1 + 1 ಕ್ಯಾನ್ ಬಿಕಮ್ 4. ತಂಬಾಕುವಿಂದ ಬರೋ ಕ್ಯಾನ್ಸರ್ಸಲ್ಲಿ ವಾಪಸ್ ಬರೋಂಥ ಚಾನ್ಸಸ್ ಜಾಸ್ತಿ. ಆಮೇಲೆ ಬಾಯಲ್ಲೇ ಬೇರೆ ಕಡೆ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಕ್ಯಾನ್ಸರ್ ಅಂದ ತಕ್ಷಣ ಸಾಮಾನ್ಯವಾಗಿ ಬ್ರೈನ್ ಟ್ಯೂಮರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಹೀಗೇನೆ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಿದ್ರೆ ಈಗ ನಾವು ನೋಡ್ತಾ ಇರುವಂಥ ಬಾಯಿಯ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ಹಾಗಂದ್ರೆ ಏನು? ನಾವು ಸಾಮಾನ್ಯವಾಗಿ ಅನ್ಕೋತೀವಿ ತಂಬಾಕು ಸೇವನೆ ಮಾಡಿದಾಗ ನಮಗೆ ಬಾಯಿಯ ಕ್ಯಾನ್ಸರ್ ಬರಬಹುದು ಅಂತ. ಆದರೆ ತಂಬಾಕು ಸೇವನೆಯನ್ನು ಹೊರತುಪಡಿಸಿಯೂ ಕೂಡ ಬೇರೆ ಯಾವೆಲ್ಲ ಕಾರಣಗಳಿಂದಾಗಿ ನಮಗೆ ಬಾಯಿಯ ಕ್ಯಾನ್ಸರ್ ಬರಬಹುದು, ಅಥವಾ ಓವರಾಲ್ ಆಗಿ ಓರಲ್ ಕ್ಯಾನ್ಸರ್ ಅಂತ ಹೇಳಿದರೆ ಏನು? ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ರಾವ್, ಹೆಡ್ ಆ್ಯಂಡ್ ನೆಕ್ ಆನ್ಕಾಲಜಿಸ್ಟ್, ಸ್ಕಲ್ ಬೇಸ್ ಸರ್ಜನ್, ಅಪೋಲೋ ಹಾಸ್ಪಿಟಲ್ಸ್, ಬನ್ನೀರ್ಘಟ್ಟ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಓರಲ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಓರಲ್ ಕ್ಯಾನ್ಸರ್ ಅಂತ ಹೇಳಿದಾಗ ಬರೀ ಬಾಯಿಯ ಕ್ಯಾನ್ಸರ್ ಮಾತ್ರ? ಈಗ ಬಾಯಿಯಲ್ಲೂ ಕೂಡ ನಾವು ನೋಡೋದಾದ್ರೆ ನಾಲ್ಗೆ, ತುಟಿ, ಬೇರೆ ಬೇರೆ ಭಾಗಗಳಿದ್ದಾವೆ. ಸೊ ಆ ಎಲ್ಲ ಭಾಗದಲ್ಲೂ ಬರೋದನ್ನು ನಾವು ಓವರಾಲ್ ಆಗಿ ಓರಲ್ ಕ್ಯಾನ್ಸರ್ ಅಂತ ಕರಿತೀವ, ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊ. ಸೊ ಓರಲ್ ಕ್ಯಾನ್ಸರ್ ಅಂದರೆ ನೀವು ಹೇಳ್ದಂಗೆ ಬಾಯಲ್ಲಿ ಬರೋಂಥ ಕ್ಯಾನ್ಸರ್. ಆದರೆ ಬಾಯಲ್ಲಿ ಭಾಳ ಜಾಗಗಳಿದ್ದಾವೆ. ಒಂದು ತುಟಿ ಇದೆ, ದವಡೆ ಇದೆ, ನಾಲ್ಗೆ ಇದೆ, ಕೆನ್ನೆ ಇದೆ, ಟಾನ್ಸಿಲ್ ಇದೆ, ಶೀತದ ಗಡ್ಡೆ ಅಂತೀವಲ್ಲ, ಟಾನ್ಸಿಲ್. ಸೊ ಈ ಭಾಗದಲ್ಲಿ ಬರುವಂಥ ಕ್ಯಾನ್ಸರ್ಗಳನ್ನು ನಾವು ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಜನರಿಗೆ ಏನಂದರೆ ಕ್ಯಾನ್ಸರ್ ಅಂದರೆ ಒಂದೇ ಅಂತ ಅರ್ಥ. ಹಾಗೆಯೇ ಅದು ತಪ್ಪು. ಸೊ ಕ್ಯಾನ್ಸರಲ್ಲಿ ಭಾಳ ಥರದ ಕ್ಯಾನ್ಸರ್ಸ್ ಇದೆ. ಸೊ ಕೆಲವು ಕ್ಯಾನ್ಸರ್ಗಳು ಭಾಳ ಈಸಿಲಿ ಟ್ರೀಟ್ಮೆಂಟ್ ಆಗುವಂಥದ್ದು, ಕೆಲವು ಭಾಳ ಅಗ್ರೆಸಿವ್ ಆಗಿರೋಂಥ ಕ್ಯಾನ್ಸರ್ಗಳು. ಹಾಗೆಯೇ ಬಾಯಲ್ಲಿ ಬರೋಂಥ ಕ್ಯಾನ್ಸರ್ಸ್ ಆರ್ ವೆರಿ ಈಸಿಲಿ ಟ್ರೀಟಬಲ್. ಓಕೆ, ಅಗ್ರೆಸಿವ್ ಅಲ್ಲ ಅಷ್ಟೊಂದು. ಅಗ್ರೆಸಿವ್ನೇ, ಆದರೆ ಅದನ್ನು ನಾವು ಈಸಿಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಈಗ ನಾವು ಮುಂದೆ ಮಾತಾಡ್ತಾ ವಿಲ್ ಡಿಸ್ಕಸ್ ಹೇಗೆ ಅದನ್ನು ಮಾಡ್ಬೋದು ಅಂತ ನೋಡೋಣ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಓರಲ್ ಕ್ಯಾನ್ಸರ್ ಬಂತು ಅಥವಾ ಬಾಯಿಯ ಒಳಗಡೆ ಏನಾದರೂ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಜನರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ಇದೆಯಾ ಅಂತ? ಯಾಕಂದರೆ ಬಾಯಲ್ಲಿ ಹುಣ್ಣಾದಾಗ ಕೇಳಿದ್ವಿ, ಯೂಶಲಿ ಬಾಯಲ್ಲಿ ಏನೋ ಹುಣ್ಣಾಯಿತು ಅಂದಾಗ ಸುಮ್ಮನೆ ಇರಬಾರ್ದು, ಅದು ಕ್ಯಾನ್ಸರ್ ಕೂಡ ಆಗಿರಬಹುದು ಅಂತ. ಆದರೆ ಕನ್ಫ್ಯೂಷನ್ ಇರುತ್ತೆ ನಮಗೆ, ಬಾಕಿ ಟೈಮಲ್ಲೂ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಸೊ ಜನರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಇದೆಯಾ? ಸೊ ಇದರ ಲಕ್ಷಣಗಳು ಮುಖ್ಯವಾಗಿ ಯಾವುದೆಲ್ಲ ಇರುತ್ತೆ ಅಂತ? ಸೊ ಈಗ ಯಾವುದೇ ಮೈಯಲ್ಲಿ ಕ್ಯಾನ್ಸರ್ಗೆ ಅಂತ ಬೇರೆ ಲಕ್ಷಣಗಳಿರಲ್ಲ. ಅಂದರೆ ನೀವು ಹೇಳ್ದಂಗೆ ಈಗ ಹೊಟ್ಟೆ ಸರಿ ಇಲ್ಲ, ಬಾಯಲ್ಲಿ ಹುಣ್ಣಾಗತ್ತೆ. ಆ ಹುಣ್ಣಾಗಿದ್ದು ಕೂಡ ಬಾಯಲ್ಲಿ ಉರಿ ಬರುತ್ತೆ, ಬಾಯಲ್ಲಿ ನೋವು ಬರುತ್ತೆ. ಕ್ಯಾನ್ಸರಲ್ಲಿ ಕೂಡ ಬಾಯಲ್ಲಿ ಉರಿ ಬರುತ್ತೆ, ಬಾಯಲ್ಲಿ ನೋವು ಬರುತ್ತೆ. ಹಾಗೆಯೇ ನಮ್ಮದು ಹಲ್ಲು ನೋವು ಬರುತ್ತೆ. ಹಲ್ಲು ನೋವು ಇನ್ಫೆಕ್ಷನಿಂದನೂ ಬರಬಹುದು, ಕ್ಯಾನ್ಸರಿಂದನೂ ಬರಬಹುದು. ಸೊ ಹೌ ಡು ವಿ ಡಿಫ್ರೆನ್ಷಿಯೇಟ್? ಹೇಗೆ ಇದೆರಡನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು? ವೆರಿ ಸಿಂಪಲ್. ಯಾವುದೇ ಒಂದು ಕ್ಯಾನ್ಸರ್, ಇದು ಬೇರೆ ಇನ್ಫೆಕ್ಷನಿಂದಾಗಲಿ ಅಥವಾ ಹೊಟ್ಟೆ ಸರಿ ಇಲ್ಲದೆ ಬರೋಂಥ ಹುಣ್ಣಾಗಲಿ ಯೂಶಲಿ ಒಂದು ವಾರ, 5 ದಿನ, ಒಂದು ವಾರದಲ್ಲಿ ಹೋಗ್ಬಿಡುತ್ತೆ. ಅಲ್ಲಿದ್ದು ನೋವು ಬಂತು, ಸೊ ನೀವು ಆ್ಯಂಟಿಬಯೋಟಿಕ್ ತೊಗೊಳ್ತೀರಾ, ಅದು ಹೋಗ್ಬಿಡುತ್ತೆ. ಬಟ್ ನಾವು ಹೇಳೋದೇನೆಂದರೆ ಯಾವುದೇ ಸಿಂಪ್ಟಮ್ ಇರಲಿ, ಅದು 3 ವಾರಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ ಇದು ಏನಾದರೂ ಕ್ಯಾನ್ಸರ್ ಇರಬಹುದಾ ಅಂತ. ಯಾಕಂದರೆ ಮಾಮೂಲಾಗಿ ಬರೋಂಥ ಹುಣ್ಣು ಯೂಶಲಿ 1 ವಾರದಲ್ಲಿ ಹೋಗ್ಬಿಡುತ್ತೆ. ಹಲ್ಲು ನೋವು ಬಂತು,
ಆಂಟಿಬಯೋಟಿಕ್ ತಗೊಳ್ತೀರಾ, ನೋವು tablet ತಗೊಂಡ್ರೆ, injection ತಗೊಂಡ್ರೆ ಹೋಗ್ಬಿಡುತ್ತೆ. ಬಟ್ 3 ವಾರದಲ್ಲಿ ಕೂಡ ನಾವು ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡ್ವಿ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ವಿ, ಅದರಲ್ಲಿನೂ ಕಮ್ಮಿ ಆಗಲಿಲ್ಲ ಅಂದರೆ ದೆನ್ ವಿ ಸಸ್ಪೆಕ್ಟ್ ಕ್ಯಾನ್ಸರ್. ಓಕೆ. ಸೊ ಬಾಯಿಯಲ್ಲಿ ಹುಣ್ಣಾಗೋದು, ಅದ್ರ ಜೊತೆಗೆ ಹಲ್ಲು ನೋವು, ಇದೆರಡೇ ಸಿಂಪ್ಟಮ್ಸ್ ಇರುತ್ತಾ? ಇಲ್ಲ. ಸೊ ಈಗ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ದೀಸ್ ಆರ್ ದ ಮೇನ್ ಮೇಜರ್ ಸಿಂಪ್ಟಮ್ಸ್. ಬಾಯಲ್ಲಿ ಹುಣ್ಣು, ಬಾಯಲ್ಲಿ ನೋವು, ಇದರಿಂದ. ಆಮೇಲೆ ನಿಮಗೆ ರಕ್ತ ಬರಬಹುದು. ಏನಾದ್ರೂ ನೀವು ಎಂಜಿಲ್ ಎಲ್ಲೋ ಉಗ್ದ್ರಿ, ಸ್ವಲ್ಪ ರಕ್ತ ಕಾಣಿಸ್ಕೋಬಹುದು. ಅಂದ್ರೆ ಎಂಜಿಲಲ್ಲಿ ರಕ್ತ ಬರುತ್ತೆ. ಯೂಶುವಲಿ ಫಸ್ಟ್ ಸ್ಟಾರ್ಟ್ ಆಗೋದು ಎಂಜಿಲಲ್ಲಿ ಬರಂತ ರಕ್ತಗಳು. ಅಂದ್ರೆ ಅದು ಹೊಟ್ಟೆಯಿಂದ ಬರೋದಲ್ಲ? ಇಲ್ಲ, ಹೊಟ್ಟೆಯಿಂದ ಅಲ್ಲ. ನೀವು ಕೆಮ್ಸಿ ತರಂತದ್ದು ಅಥವಾ ವಾಂತಿಲ್ ಬರಂತದಲ್ಲ. ಸುಮ್ಮನೆ ಏನೋ ಬಂತಪ್ಪ, ಬಾಯಲ್ಲೇನೋ ಸಿಗಾಕೊಳ್ತು, ಉಗಿತೀರಾ, ಅದರಲ್ಲಿ ಸ್ವಲ್ಪ ರಕ್ತ ಲಕ್ಷಣ ಕಾಣಿಸ್ಕೋಬಹುದು. ಆಮೇಲೆ ಕುತ್ತಿಗೆಯಲ್ಲಿ ಸಣ್ಣ ಸಣ್ಣ ಗಂಟು ಕಾಣಿಸ್ಬಹುದು. ಇದಕ್ಕೆ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಕುತ್ತಿಗೆಯಲ್ಲಿ 150ರಿಂದ 200 ಸಣ್ಣ ಸಣ್ಣ ಗಡ್ಡೆಗಳಿರ್ತವೆ. ಇದು ನಮ್ಮೆಲ್ರಿಗಿದೆ. ನೀವು ನೋಡಿರಬಹುದು, ಯಾವಾಗೋ ನಿಮಗೆ ಶೀತ ಆಯಿತು, ಕೆಮ್ಮಾಯಿತು ಅಂದರೆ ಕುತ್ತಿಗೆಯಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಮುಟ್ಟಿದ್ರೆ ಸಿಗುತ್ತೆ. ಹೌದೌದು, ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಲಿಂಫ್ ನೋಡ್ಸ್ ಅಂತ. ಸೊ ಲಿಂಫ್ ನೋಡ್ಸ್ ಆರ್ ಬೇಸಿಕಲಿ ನಮಗೆ ಒಂದು ಸೋಲ್ಜರ್ಸ್ ಥರ. ಹತ್ತಿರದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದನ್ನು ಹಿಡಿದು ಕೊಲ್ಲುವ ಪ್ರಯತ್ನ ಮಾಡುತ್ತೆ, ಆವಾಗ ದಪ್ಪ ಆಗುತ್ತೆ. ಹಾಗೆಯೇ ಕ್ಯಾನ್ಸರ್ ಕೂಡ ಅದಕ್ಕೆ ಗೊತ್ತಾಗಲ್ಲ, ಇದು ಕ್ಯಾನ್ಸರ್ ಅಂತ ಗೊತ್ತಾಗಲ್ಲ, ಏನೋ ಇನ್ಫೆಕ್ಷನ್ ಅಂತ ತಿಳ್ಕೊಂಡು ಅದನ್ನು ಹಿಡ್ಕೊಂಡು ಕೊಲ್ಲುವ ಪ್ರಯತ್ನ ಮಾಡುತ್ತೆ. ಆದರೆ ಅದು ಕೊಲ್ಲಕ್ಕಾಗಲ್ಲ, ಅದು ಆ ಲಿಂಫ್ ನೋಡ್ಸ್ ಒಳಗಡೆನೆ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ಸೊ ಅದು ಒಂದು ಲಕ್ಷಣ ಆಯಿತಾ. ಆಮೇಲೆ ಬಾಯಿ, ಕೆಲವರು ಎಸ್ಪೆಷಲಿ ಈ ತಂಬಾಕು ಅಂಥವ್ರು ತಿನ್ನೋರಿಗೆ ಬಾಯಿ ಓಪನಿಂಗ್, ಬಾಯಿ ಪೂರ್ತಿ ಓಪನ್ ಮಾಡ್ಲಿಕ್ಕಾಗಲ್ಲ, ಬಾಯಿ ಚಿಕ್ಕದಾಗ್ತಾ ಹೋಗುತ್ತೆ, ಓಪನ್ ಮಾಡ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಟ್ರಿಸ್ಮಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಬಾಯಿ ಪೂರ್ತಿ ಓಪನ್ ಮಾಡ್ಲಿಕ್ಕಾಗಲ್ಲ. ಸೊ ಇದು ಒಂದು ಲಕ್ಷಣ. ಸೊ ದೀಸ್ ಆರ್ ದಿ ಮೇನ್ ಸಿಂಪ್ಟಮ್ಸ್ ಬಾಯ್ದು ಕ್ಯಾನ್ಸರ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ನೋವಿರುತ್ತೆ ಇದರಲ್ಲಿ ಅಂತ. ಯೂಶಲಿ ಈಗ ನಾನು ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಕ್ಯಾನ್ಸರಿಗೆ ನೋವಿಲ್ಲದೆ ಇರೋ ಲಕ್ಷಣಗಳಿರುತ್ತೆ ಅಂತ ಹೇಳ್ತಾರೆ, ಆದರೆ ಬಾಯಿಯ ಕ್ಯಾನ್ಸರಲ್ಲಿ ಅಂತ ಬಂದಾಗ ನೋವಿರುತ್ತೆ ಅಂತ. ಸೊ ಈಗ ನಾನು ಹೇಳಿದಂಗೆ ಬಾಯಲ್ಲಿ, ಸೊ ಕ್ಯಾನ್ಸರ್ ಆಗಬೇಕು ಅಂದರೆ ಮೇನ್ಲಿ ಅದು ಕಾಣಿಸ್ಕೊಳ್ಳೋದು ಗಾಯದಿಂದ, ಹುಣ್ಣಿಂದ. ಸೊ ಬಾಯಲ್ಲಿ ಹುಣ್ಣಿದ್ದಾಗ ಅಥವಾ ಬೇರೆ ಈ ದವಡೆಯಲ್ಲಿ ಗಾಯ ಆದಾಗ ನೋವು ಆಗೇ ಆಗತ್ತೆ. ಆದರೆ ಕುತ್ತಿಗೆಯಲ್ಲಿ ಸಣ್ಣ ಗಡ್ಡೆಗಳು ಬಂದಾಗ ಅದು ಪೇನ್ಲೆಸ್ ಇರುತ್ತೆ. ಸೊ ಯೂಶುವಲಿ ಹೆಡ್ ಅಂಡ್ ನೆಕ್, ಬಾಯಲ್ಲಿ ಬರೋಂಥ ಕ್ಯಾನ್ಸರ್ಸ್ ಆರ್ ಪೇನ್ಫುಲ್ ಕ್ಯಾನ್ಸರ್ಸ್. ಓಕೆ, ಪೇನ್ಫುಲ್ ಇದ್ದೇ ಇರುತ್ತೆ ಅಂತ. ಈಗ ಬಾಯಲ್ಲಿ ಹುಣ್ಣಿದ್ದಾಗ ಕೆಲವ್ರು ಹೇಳ್ತಾರೆ, ನನಗೇನೋ ನೆನೆ ಚಿಕನ್ ತಿಂದೆ ಅಥವಾ ಇದು ತಿಂದೆ, ಬಾಡಿ ಹೀಟ್ ಆಯಿತು, ಬಾಡಿ ಹೀಟ್ ಆದಾಗ ನಮಗೆ ಬಾಯಲ್ಲಿ ಹುಣ್ಣು ಬರುತ್ತೆ, ರೆಡ್ ಆಗುತ್ತೆ, ಉರಿಯುತ್ತೆ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಆಗಿ ಬರುವಂಥ ಹುಣ್ಣಿಗೂ ಇದಕ್ಕೂ ವ್ಯತ್ಯಾಸ ಹೇಗೆ? ಇದು ಕೂಡ 3 ವಾರಕ್ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ಕ್ಯಾರಿ ಆಗುತ್ತೆ. ಈಗ ನಮಗೆ ನಾವು ನಾವು ಒಂದು ಸ್ವಲ್ಪ ಸಸ್ಪಿಷನ್ ಅನ್ನು ನೋಡಿಕೊಂಡು ಮಾಡ್ತೀವಿ. ಅಂದರೆ ಈಗ ಮಾಮೂಲಾಗಿ ಒಂದು ಪೇಷಂಟಿಗೆ ಬಾಯಲ್ಲಿ ಹುಣ್ಣು ಬಂತು ಅಂದರೆ ಏನು ಮಾಡ್ತಾರೆ, ಎಲ್ಲೋ ಒಂದು ಇದಕ್ಕೆ ಹೋಗ್ತಾರೆ, ಯಾವುದೊಂದು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಅಥವಾ ಮನೆದು ಮದ್ದು ಮಾಡ್ತಾರೆ, ಮನೆ ಮದ್ದು ಮಾಡಿ ಬಾಡಿ ತಂಪು ಮಾಡ್ತೀವಿ ಅಂತ ಮಾಡ್ತಾರೆ. 90% ಆಫ್ ದ ಟೈಮ್ಸ್ ಅದರಲ್ಲಿ ಕಮ್ಮಿ ಆಗತ್ತೆ. ಕಮ್ಮಿ ಆಗಲಿಲ್ಲ, 1 ವಾರ ಆದ್ರೂ ನಮಗೆ ಯಾಕೋ ಇದು ಕಮ್ಮಿ ಆಗಲಿಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋದಾಗ ಒಳಗಡೆ ನೋಡಿದಾಗ, ಡಾಕ್ಟರ್ ಒಳಗಡೆ ನೋಡಿದಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ಸೊ ನಾನು ಹೇಳೋದು ಇಷ್ಟೇನೆ, ನಿಮಗೆ ಏನೇ ಪ್ರಾಬ್ಲಮ್ ಇರಲಿ, ನೀವು ಅದಕ್ಕೆ ಕರೆಕ್ಟ್ ಮದ್ದು ಮಾಡಿ, ಟ್ರೀಟ್ಮೆಂಟ್ ಮಾಡಿ 1 ವಾರ ಆದ್ರೂ ಸಹ ಆಗಲಿಲ್ಲ ಅಂದರೆ ಒಂದ್ಸತಿ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗಿ, ಅಥವಾ ನಿಮಗೆ ಗೊತ್ತಿದ್ದ ಒಳ್ಳೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ, ದೇ ವಿಲ್ ಬಿ ಏಬಲ್ ಟು ಸೇ ಇದು ಕ್ಯಾನ್ಸರ್ ಲಕ್ಷಣ ಇದಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಯಾವುದೇ ಕ್ಯಾನ್ಸರ್ಗಾಗಲಿ ದಿಸ್ ಹೋಲ್ಡ್ಸ್ ಟ್ರೂ. 3 ವಾರ ಈಸ್ ದ ಮಿನಿಮಮ್. 3 ವಾರಕ್ಕಿಂತ ಜಾಸ್ತಿ ಆಯಿತು, ಯಾವುದೇ ಡಾಕ್ಟರ್ ಆಗಲಿ ಫಸ್ಟ್ ಸಸ್ಪಿಷನ್ ಮಾಡೋದು ಕ್ಯಾನ್ಸರ್. ಸೊ ಆ 3 ವೀಕ್ಸ್ ಈಸ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಸೊ ಒಂದು ಪರ್ಸನಿಗೆ ಬಾಯಿಯ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಲಕ್ಷಣಗಳು ಇದ್ದೇ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ಇದ್ದು ಬಾಕಿದ್ದು ಇರದೇ ಇರುವಂಥ ಚಾನ್ಸಸ್ ಇರುತ್ತಾ? ಇರಬಹುದು. ಸೊ ಬಾಯಲ್ಲಿರುವಂಥ ಕ್ಯಾನ್ಸರ್ಸ್ ಇದು ನಾನು ಲಿಸ್ಟ್ ಮಾಡಿದ್ರೆ, ದ ಮೇನ್ ಸಿಂಪ್ಟಮ್ ಬರೋದು ಬಾಯಲ್ಲಿ ನೋವು ಮತ್ತೆ ಉರಿ, ಅದೆರಡು ಈಸ್ ದ ಮೇನ್ ಸಿಂಪ್ಟಮ್. ಕೆಲವು ಟೈಮ್ ಏನಾಗುತ್ತೆ,
ಇವರು ತಂಬಾಕು ಅದೆಲ್ಲ ತಿಂದು ಹಲ್ಲಲ್ಲಿ ಬರುವಂಥ ಕೆಲವು ಟೈಮ್ ಕ್ಯಾನ್ಸರ್ಸು ಅದರಲ್ಲಿ ನೋವು ಇರೋದಿಲ್ಲ, ಸುಮ್ಮನೆ ಹಲ್ಲು ಬೀಳ್ತಾ ಇರ್ತದೆ. ಹಲ್ಲು ಸಡನ್ನಾಗಿ ಬಿದ್ದ ಮೇಲೆ ಅಲ್ಲಿ ಯಾಕೋ ಗಾಯ ಒಣಗಲಿಲ್ಲ ಅಂತ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್, ಬಟ್ ಇಟ್ಸ್ ಎ ಲಿಟಲ್ ರೇರ್ ಸಿಂಪ್ಟಮ್. ಸೊ ಮೇನ್ ಸಿಂಪ್ಟಮ್ಸ್ ಇರೋದು ನೋವು, ಉರಿ. ಓಕೆ. ಆಮೇಲೆ ದ ಥರ್ಡ್ ಹೇಳಿದ್ದು ಹಲ್ಲು ಬೀಳೋಂಥದ್ದು. ಫೋರ್ತ್ ಒನ್ ಇನ್ ದ ಆರ್ಡರ್ ಆಫ್ ಫ್ರೀಕ್ವೆನ್ಸೀಸ್ ಗುತ್ತಿಗೆಯಲ್ಲಿ ಸಣ್ಣ ಸಣ್ಣ ಗಡ್ಡೆಗಳೇ ಬರುತ್ತೆ. ಸೊ ಇದನ್ನ ನೋಡ್ತಾ ಹೋದ್ರೆ ದ ಮೇನ್ ಇಸ್ ಪೇನ್ ಅಂಡ್ ಅಲ್ಸರ್. ಓಕೆ ಓಕೆ. ಹಾಗಿದ್ರೆ ಈ ಬಾಯಿಯ ಕ್ಯಾನ್ಸರ್ ಬರುವುದಕ್ಕೆ ಮುಖ್ಯ ಕಾರಣಗಳು ಏನು ಅಂತ? ತಂಬಾಕು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆ್ಯಡಲ್ಲೂ ತೋರಿಸ್ತಾರೆ, ನಮಗೆ ಗೊತ್ತಿದೆ ಕೂಡ. ಸೊ ಅದನ್ನು ಹೊರತುಪಡಿಸಿ ಬೇರೆ ಯಾವುದೆಲ್ಲಾದ್ರೂ ಕಾರಣಗಳು ಇದೆಯಾ? ತಂಬಾಕು ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ. ಸೊ ಈಗ ಕ್ಯಾನ್ಸರ್ ಬರಲಿಕ್ಕೆ ಮೈಯಲ್ಲಿ ಎರಡು ಕಡೆ, ಯಾವುದೇ ಮೈಯಲ್ಲಿ ಒಂದು ಕ್ಯಾನ್ಸರ್ ಬರಬೇಕು ಅಂದರೆ ಎರಡು ಕಾರಣಗಳಿದ್ದಾವೆ. ಒಂದು ನಮ್ಮ ಮೈ ಒಳಗಡೆ ಇರುವಂಥ ಕಾರಣ, ದಟ್ ಈಸ್ ಜೆನೆಟಿಕ್. ಎರಡನೇದು ಹೊರಗಡೆದು ಕಾರಣ, ದಟ್ ಈಸ್ ಸಮಥಿಂಗ್ ವಿಚ್ ಇರಿಟೇಟ್ಸ್ ಅವರ್ ಜೀನ್ಸ್. ನಮ್ಮ ಜೀನ್ಸನ್ನು ಏನೋ ಇರಿಟೇಟ್ ಮಾಡುತ್ತೆ, ಇರಿಟೇಟ್ ಮಾಡಿ ಕ್ಯಾನ್ಸರ್ ಬರುತ್ತೆ. ಸೊ ಎರಡೂ ಬೇಕು. ನಿಮ್ಮ ಜೀನ್ಸಲ್ಲಿ ಕೂಡ ಆಲ್ರೆಡಿ ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಪ್ರಾಬ್ಲಮ್. ಈಗ ನಮ್ಮ ತಂದೆ ತಾಯಿಗೆ ಬಂತು ನನಗೆ ಬರುತ್ತಾ ಅಂತ ಭಾಳ ಜನ ಕೇಳ್ತಾರೆ. ಆ ಥರ ಜೆನೆಟಿಕ್ ಅಲ್ಲ, ಏನೋ ಒಂದು ಕಾರಣದಿಂದಾಗಿ ಒಳಗಡೆ ನಮ್ಮ ಜೀನ್ಸಲ್ಲಿ ಸಮ್ ಸ್ಮಾಲ್ ಚೇಂಜಸ್ ಇರುತ್ತೆ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳ ಜನರು ನಮಗೆ ಕೇಳೋಂಥ ಕ್ವಶನ್ ಇಷ್ಟೇ, ಸರ್ ನಾನು ನನ್ನ ಫ್ರೆಂಡು ಇಬ್ಬರು ತಂಬಾಕು ತಿಂತಿದ್ದೀವಿ, ಸೇಮ್ ಅಷ್ಟೇ ತಿಂತಾಯಿದ್ದೀವಿ, 20 ವರ್ಷದಿಂದ ತಿಂತಾಯಿದ್ದೀವಿ, ನನಗೆ ಬಂದಿದೆ ಅವನಿಗೆ ಬಂದಿಲ್ಲ, ಯಾಕೆ? ಒಂದು ಯಾರಾದರೂ ಆದರೆ ಈಗ ನಾವು ಹೇಳ್ತೀವಿ ತಂಬಾಕು ತಿಂದರೆ ಕ್ಯಾನ್ಸರ್ ಬರುತ್ತೆ, ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಆದರೆ ಅವನಿಗೆ ಯಾಕೆ ಬಂದಿಲ್ಲ, ನನಗೆ ಯಾಕೆ ಬಂತು? ದಟ್ ಈಸ್ ಅ ಕ್ವಶನ್. ಅದರಲ್ಲಿ ನಾವು ಯಾಕೆ ಹೇಳೋದಂದರೆ, ಅವ್ರಿಗೆ ಒಬ್ರೊಬ್ರು ಮೈ ಸೆಟಪ್ ಮೇಲೆ ಬೇಕಾಗತ್ತೆ. ಸೊ ನಾನು ಒಂದು ವೆರಿ ಸಿಂಪಲ್ ನಾನು ಹೇಳೋದಂತಂದರೆ, ಯಾವುದೋ ಒಂದು ಇನ್ಫೆಕ್ಷನ್ ಬಂತು, ಯಾರೋ ಇಬ್ಬರು ಫ್ರೆಂಡ್ಸಿಗೆ ಇನ್ಫೆಕ್ಷನ್ ಬಂತು, ಒಂದೇ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಒಬ್ರಿಗೆ ಕೆಲಸ ಮಾಡುತ್ತೆ, ಇನ್ನೊಬ್ರಿಗೆ ಕೆಲಸ ಮಾಡಲ್ಲ. ಅದು ಯಾಕೆ? ಅವರ ಮೈದು ವ್ಯಕ್ತಿತ್ವ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಕ್ಯಾನ್ಸರ್ ಕೂಡ ಅಷ್ಟೇ. ಕ್ಯಾನ್ಸರಲ್ಲಿ ಕೆಲವು ಅವ್ರ ಮೈಯ ವ್ಯಕ್ತಿತ್ವ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್. ಎರಡನೇ ಪಾರ್ಟು ಸಮಥಿಂಗ್ ವಿಚ್ ಇರಿಟೇಟ್ಸ್ ಯುವರ್ ಜೀನ್ಸ್, ಅಥವಾ ಆ ಭಾಗವನ್ನು ಇರಿಟೇಟ್ ಮಾಡೋಂಥದ್ದು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇಸ್ ಟೊಬ್ಯಾಕೊ. ಟೊಬ್ಯಾಕೊ ಎರಡು ಥರ ಇದೆ ಯೂಶ್ವಲಿ. ಒಂದು ಸ್ಮೋಕ್ ಮಾಡೋಂಥ ಟೊಬ್ಯಾಕೊ, ಇನ್ನೊಂದು ಅಗಿಯುವಂಥ ಟೊಬ್ಯಾಕೊ ಅಥವಾ ಹಚ್ಕೊಳ್ಳೋಂಥ ಟೊಬ್ಯಾಕೊ. ಹೌದು, ಕೆಲವರು ಹಲ್ಲು ಸಂದಿಲಿ ಇಟ್ಕೋತಾರೆ. ಆಮೇಲೆ ಕೆಲವರು ಈ ಟೂತ್ ಪೌಡರ್ ಥರ ಬರುತ್ತೆ, ಅದನ್ನು ಹಚ್ಕೊಳ್ತಾರೆ ನಿಜಿ ಮೇಲೆ, ನಮ್ಮ ದವಡೆ ಮೇಲೆ ಹಚ್ಕೊಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಇದು. ಸೊ ಇದು ಲೋಕಲಲ್ಲಿ ಕೆಲಸ ಮಾಡುತ್ತೆ, ಸ್ಮೋಕಿಂಗ್ ಅದು ಜನರಲಲ್ಲಿ ಕೆಲಸ ಮಾಡುತ್ತೆ. ಸೊ ನಾವು ಸ್ಮೋಕ್ ಮಾಡೋಂಥದ್ರಲ್ಲಿ ಬಾಯಲ್ಲೂ ಬರ್ಬೋದು, ಬಟ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಸ್ಮೋಕಿಂಗ್ ಅಲ್ಲಿ ಲಂಗ್ಸು ಆ ಥರದ್ದೆಲ್ಲ ಇದೆ. ಹೌದು ಹೌದು. ಬಾಯಲ್ಲಿ ಇಟ್ಕೊಳ್ಳೋಂಥದ್ರಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಸ್ ಬಾಯಲ್ಲಿ ಬರೋಂಥ ಕ್ಯಾನ್ಸರ್, ಆಯಿತಾ? ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಟೊಬ್ಯಾಕೊ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಕೆಲವು ರಸಾಯನಗಳಿರ್ತವೆ, ಸಮ್ ಕಾರ್ಸಿನೋಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಕ್ಯಾನ್ಸರನ್ನು ಪ್ರೊಡ್ಯೂಸ್ ಮಾಡೋಂಥದ್ದನ್ನು ನಾವು ಕಾರ್ಸಿನೋಜೆನ್ಸ್ ಅಂತ ಹೇಳ್ತೀವಿ. ತಂಬಾಕುಲಿ ಆ ಕಾರ್ಸಿನೋಜೆನ್ಸ್ ಇರುತ್ತೆ. ಸೊ ಅದು ಆ ಭಾಗದಲ್ಲಿ ಆ ಸೆಲ್ಸನ್ನು ಸ್ಲೋಲಿ ಚೇಂಜ್ ಮಾಡುತ್ತೆ. ಸೊ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಕ್ಯಾನ್ಸರ್. ಯಾವುದು? ತಂಬಾಕು. ಎರಡನೇದು ನಿಮಗೆ ಕೆಲವರು ತಂಬಾಕು ಇಲ್ಲದೆ ವೀಳ್ಯದೆಲೆ ತಿಂತಾರೆ, ಬೀಟಲ್ ನಟ್ ತಿಂತಾರೆ. ಸೊ ಅದೂ ಅಷ್ಟೇ, ಅದರಲ್ಲಿ ಕೂಡ ಕೆಲವು ಕಾರ್ಸಿನೋಜೆನ್ಸ್ ಇದೆ, ಆದರೆ ಅದು ಲೋಕಲ್ ಇರಿಟೇಷನ್ ಇಂದ ಕ್ಯಾನ್ಸರ್ ಮಾಡುತ್ತೆ. ಆಮೇಲೆ ಅರೆಕನಟ್, ಅದರಿಂದನೂ ಆಗತ್ತೆ. ಇನ್ನೊಂದು ಬಹಳ ಜನರಿಗೆ ಗೊತ್ತೇ ಇಲ್ಲದ್ದು, ಹಲ್ಲಿಂದ ಆಗತ್ತೆ. ಹಲ್ಲಿಂದ ಅಂದರೆ ಹಲ್ಲಲ್ಲಿ ಲಾಂಗ್ ಟರ್ಮ್ ಇನ್ಫೆಕ್ಷನ್ ಇದ್ರೆ, ಅಂದರೆ ನಮಗೆ ಹಲ್ಲಲ್ಲಿ ಇದಾಗಿದೆ, ಒಂದು ಹುಳ ಆಗಿದೆ, ಆ ಹುಳನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅವಾಗೇನಾಗತ್ತೆ, ಹಲ್ಲು ನಿಮ್ಮದು ಕೆಲವು ಮುರಿತದೆ, ಮುರಿದು ಅದರಲ್ಲಿ ಶಾರ್ಪ್ ಟೂತ್ ಇರ್ತದೆ. ಒಂದು ಶಾರ್ಪ್ ಏನೋ ಒಂದು ಹಲ್ಲಿಗೆ ಯಾವಾಗಲೂ ನಾಲಿಗೆಗೆ ಎಲ್ಲ ಅಥವಾ
ನಮ್ಮ ಇದಕ್ಕೆ ಚರ್ಮಕ್ಕೆ ಅದು ಟಚ್ ಆಗ್ತಾ ಇರ್ತದೆ. ಸೊ ಭಾಳ ದಿನಗಳು, ತಿಂಗಳು, ವರ್ಷಗಳು ಟಚ್ ಆಗ್ತಾ ಇದ್ದರೆ ಅದು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎನಿ ಕೈಂಡ್ ಆಫ್ ಕ್ರಾನಿಕ್ ಇರಿಟೇಷನ್ ಆಯ್ತಾ, ಅದರಿಂದನೂ ಬರಬಹುದು. ಸೊ ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಕಾಸಸ್. ಸೊ ಮೇನ್ ಈಸ್ ಟೊಬ್ಯಾಕೊ. ಅದು ಟೊಬ್ಯಾಕೊ ಜೊತೆಗೆ ಆಲ್ಕೋಹಾಲ್ ತಗೊಂಡ್ರೆ ಇನ್ನೂ ಜಾಸ್ತಿ. ಯಾಕೆ ಅಂದರೆ ಆಲ್ಕೋಹಾಲ್ ಈಸ್ ಅ ವೆರಿ ಗುಡ್ ಸಾಲ್ವೆಂಟ್ ಅಂದರೆ ನಮ್ಮ ತಂಬಾಕುಲಿ ಇರುವಂಥ ಕಾರ್ಸಿನೋಜನ್ಸ್ ಅದರಲ್ಲಿ ಬೇಗ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಚರ್ಮದೊಳಗೆ ಬೇಗ ಹೋಗುತ್ತೆ, ಅಥವಾ ನಮ್ಮ ಬಾಯಿ ಒಳಗಡೆ ಇರೋಂಥ, ಅದಕ್ಕೆ ಮ್ಯೂಕೋಸಾ ಅಂತ ಹೇಳ್ತೀವಿ, ಬಾಯಿ ಒಳಗಡೆ ಇರೋಂಥ ಚರ್ಮಕ್ಕೆ ನಾವು ಮ್ಯೂಕೋಸಾ ಅಂತ ಹೇಳ್ತೀವಿ. ಅದು ಬೇಗ ಒಳಗಡೆ ಅಬ್ಸಾರ್ಬ್ ಮಾಡುತ್ತೆ. ಆಲ್ಕೋಹಾಲ್ ಇದ್ದರೆ ಬೇಗ ಅಬ್ಸಾರ್ಬ್ ಮಾಡುತ್ತೆ. ಸೊ ಬರೇ ತಂಬಾಕು, ಇಫ್ ಯು ಟೇಕ್ ಇಟ್ ಆಸ್ 1 ಆ್ಯಂಡ್ ಆಲ್ಕೋಹಾಲ್ ಆಸ್ 1, 1 + 1 is not 2, 1 + 1 can become 4. ದ ಚಾನ್ಸಸ್ ಆಫ್ ಕ್ಯಾನ್ಸರ್ ಅಷ್ಟು ಜಾಸ್ತಿ ಪಟ್ಟಾಗತ್ತೆ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್ ಜೊತೆಗೆ ತಗೊಂಡ್ರೆ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಬಾಯ್ಡ್ ಕ್ಯಾನ್ಸರ್, ಎನಿವೇರ್ ಟೊಬ್ಯಾಕೊ ಪ್ಲಸ್ ಆಲ್ಕೋಹಾಲ್ ಬಿಕಮ್ಸ್ 4. ಸೊ ದೀಸ್ ಆರ್, ಇದೆಲ್ಲ ಸ್ವಲ್ಪ ಕಾಮನ್ ಕಾಸಸ್ ಫಾರ್ ಕ್ಯಾನ್ಸರ್ಸ್. ಆಮೇಲೆ ಮತ್ತೆ ಕೆಲವು ಬೇರೆದಿದೆ, ಭಾಳ ರೇರು, ರೇಡಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ ಭಾಳ ಜನ ಎಕ್ಸಾಂಪಲ್ ಕೊಡೋಂಥದ್ದು, ಜಪಾನಲ್ಲಿ ಆವಾಗ ಭಾಳ ವರ್ಷಗಳ ಮೊದಲು ಆ ನ್ಯೂಕ್ಲಿಯರ್ ಬಾಂಬ್ ಇತ್ತು. ಸೊ ಅಲ್ಲಿ ಇದ್ದ ಜನರಲ್ಲಿ ಕ್ಯಾನ್ಸರ್ಸ್ ಭಾಳ ಜಾಸ್ತಿ. ಸೊ ರೇಡಿಯೇಷನ್ನು, ಕೆಲವರು ಬೇರೆ ಯಾವುದೋ ಭಾಗಕ್ಕೆ ಅಂತ ರೇಡಿಯೋಥೆರಪಿ ತಗೊಳ್ತಾರೆ. ಆವಾಗ ಇಲ್ಲಿ ಕೂಡ ಸ್ವಲ್ಪ ರೇಡಿಯೋಥೆರಪಿದು ಎಫೆಕ್ಟ್ ಆಗುತ್ತೆ. ಸೊ ಭಾಳ ವರ್ಷಗಳಾದಮೇಲೆ ಅದರಿಂದನೂ ಸ್ವಲ್ಪ ಕ್ಯಾನ್ಸರ್ ಆಗ್ಬೋದು. ಬಟ್ ದೀಸ್ ಆರ್ ಆಲ್ ವೆರಿ ವೆರಿ ರೇರ್ ಕಾಸಸ್. ಓಕೆ ಡಾಕ್ಟರ್, ಹಾಗಿದ್ರೆ ಈ ಥರ ವಿಚಾರಗಳಲ್ಲಿ ಬರುತ್ತೆ, ಕ್ಯಾನ್ಸರ್ಗಳು ಬರುತ್ತೆ ಅಂತ ಹೇಳಿದ್ರಿ. ಸೊ ತಂಬಾಕು ಸೇವನೆ ಮಾಡದೇ ಇದ್ರೂ ಕೂಡ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತ. ದಿ ಒಂದೇ ಒಂದು ಏನಂದರೆ, ನೀವು ತಂಬಾಕು ತಗೊಂಡಾಗ ಕ್ಯಾನ್ಸರ್ ಭಾಳ ಬೇಗ ಸ್ಪ್ರೆಡ್ ಆಗತ್ತೆ. ಆಮೇಲೆ ತಂಬಾಕುಯಿಂದ ಬರೋಂಥ ಕ್ಯಾನ್ಸರಲ್ಲಿ ದೇರ್ ಇಸ್ ಒನ್ ಟರ್ಮ್, ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತ. ಅಂದರೆ ಈಗ ಕ್ಯಾನ್ಸರು ಒಂದು ಸೆಲ್ ಚೇಂಜ್ ಆಗಿ ಕ್ಯಾನ್ಸರ್ ಆಗೋಂಥದ್ದು. ಈಗ ನಿಮ್ಮ ತಂಬಾಕು ಬರೀ ಆ ಸೆಲ್ಲಲ್ಲಿ ಮಾತ್ರ ಎಫೆಕ್ಟ್ ಮಾಡಲ್ಲ, ಬಾಯಲ್ಲಿರುವಂಥ ಬೇರೆ ಎಲ್ಲ ಕಡೆನೂ ಎಫೆಕ್ಟ್ ಆಗುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಅಲ್ಲಿದ್ದು ಕ್ಯಾನ್ಸರ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಬೇರೆ ಜಾಗದಲ್ಲಿರೋಂಥ ಕ್ಯಾನ್ಸರ್ ಸೆಲ್ಸು ಇನ್ ದ ಫ್ಯೂಚರ್ ಇಟ್ ಕ್ಯಾನ್ ಬಿಕಮ್ ಕ್ಯಾನ್ಸರ್. ಸೊ ತಂಬಾಕುಯಿಂದ ಬರೋ ಕ್ಯಾನ್ಸರ್ಸಲ್ಲಿ ವಾಪಸ್ ಬರೋಂಥ ಚಾನ್ಸಸ್ ಜಾಸ್ತಿ. ಆಮೇಲೆ ಬಾಯಲ್ಲೇ ಬೇರೆ ಕಡೆ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ವೆರಾಸ್ ಬೇರೆ ಈಗ ಹಲ್ಲಿಂದ ಬರೋಂಥದ್ದಾದರೆ ಅದು ಬೇರೆ ತುಂಬ ಸ್ಪ್ರೆಡ್ ಆಗೋಂಥದ್ದು ಅಥವಾ ವಾಪಸ್ ಬರೋಂಥ ಚಾನ್ಸಸ್ ಭಾಳ ಕಮ್ಮಿ. ಓಕೆ ಹಾಗಿದ್ರೆ ನಮ್ದು ಹಲ್ಲಿಂದಾನೂ ಬರಬಹುದು, ದವಡೆ ಆ ಭಾಗದಲ್ಲಿ, ಬಾಯಿ ಒಳಗಡೆ ಯಾವ ಭಾಗದಲ್ಲಿ ಬೇಕಾದ್ರೂ ಕೂಡ ಕ್ಯಾನ್ಸರ್ ಕಣ ಉತ್ಪತ್ತಿ ಆಗಬಹುದು ಅಂತ ಆಗ್ಲೇ ಹೇಳಿದ್ರಿ ಡಾಕ್ಟರ್. ಈಗ ಅಡಿಕೆಯಿಂದ ಕೂಡ ಬರುತ್ತೆ ಅಂತ. ಈಗ ಕೆಲವರು ತಂಬಾಕು ಹಾಕಲ್ಲ, ಬರೀ ಎಲೆ ಅಡಿಕೆ ಅಷ್ಟೇ ತಿಂತೀವಿ. ಈಗ ಹಳ್ಳಿ ಕಡೆ ಜಾಸ್ತಿ ಪ್ರಾಕ್ಟೀಸ್ ಇರುತ್ತೆ. ಕೆಲವೊಂದು ಫಂಕ್ಷನ್ಗೆ ಹೋದಾಗ ಊಟ ಆದ್ಮೇಲೆ ಎಂಡಲ್ಲಿ ಕೊಡ್ತಾರೆ ಇದನ್ನೆಲ್ಲ. ಕೆಲವರು ಪಾನ್ ತಿಂತಾರೆ. ಸೊ ಈ ಪಾನ್ ತಿನ್ನೋದ್ರಿಂದ ಈ ತರ ಎಲ್ಲ ಆಗತ್ತಾ, ಚಾನ್ಸಸ್ ಇದೆಯಾ ಅಂತ? ಈಗ ನಮ್ಗೆ ಎಲೆ ಅಡಿಕೆಯಲ್ಲಿ ಡೋಸೇಜ್ ರಿಲೇಟೆಡ್ ಕ್ಯಾನ್ಸರ್ ಅದು. ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಫಂಕ್ಷನಿಗೆ ಹೋದೆ, ನಾನು ಊಟ ಮಾಡಿದಾಗ ಕೊಟ್ಟರು, ನಥಿಂಗ್ ವಿಲ್ ಹ್ಯಾಪನ್. ಈಗ ಕೆಲವರು ಯಾವಾಗಲೂ ಬಾಯಲ್ಲಿ ಇಟ್ಕೊಂಡಿರ್ತಾರೆ. ನೀವು ಎಸ್ಪೆಷಲಿ ಸ್ವಲ್ಪ ಹಳ್ಳಿ ಕಡೆ ಹೋದರೆ ಅದು ಇಲ್ಲದೆ ಅವ್ರಿಗೆ ಇರೋಕ್ಕಾಗಲ್ಲ. ಹೌದಾ? ಸೊ ಯಾವಾಗಲೂ ಬಾಯಲ್ಲಿರುತ್ತೆ. ಹಾಗೆ ಡೋಸೇಜ್ ರಿಲೇಟೆಡ್ ಆ ಥರ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಆಗಬಹುದು. ಯಾವಾಗಲೂ ಒಂದ್ಸತಿ ಫಂಕ್ಷನಿಗೆ ಹೋದೆ, ಇಲ್ಲ ಇವತ್ತು ಯಾಕೋ ಹೊಟ್ಟೆ ಸರಿ ಇಲ್ಲ, ಇವತ್ತು ನಾನು ತಿಂದೆ ಅಂತ ಆದರೆ ಅದರಿಂದ ಏನೂ ಆಗಲ್ಲ. ಓಕೆ ಇನ್ನು ಕೆಲವರು ಹೇಳ್ತಾರೆ, ಈಗ ಫಿಮೇಲಿಗೆ ಅಂತ ಬಂದಾಗ ಲಿಪ್ಸ್ಟಿಕ್ ಹಾಕೋದ್ರಿಂದಾಗಿ ಎಫೆಕ್ಟ್ ಆಗುತ್ತೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇದು ಯಾವುದಾದ್ರೂ ಸಂಶೋಧನೆಯಿಂದ ಪ್ರೂವ್ ಆಗಿದೆಯಾ ಡಾಕ್ಟರ್? ಸೊ ಈಗ ಲಿಪ್ಸ್ಟಿಕ್ಕಲ್ಲಿ ಮೂರು ಮೇನ್ ಐಟಮ್ಸ್ ಇದೆ. ಅಂದರೆ ಕಾರ್ಸಿನೋಜೆನ್ಸ್ ನಾ ಹೇಳಿದಂಗೆ, ಒಂದು ಲೆಡ್, ಇನ್ನೊಂದು ಕ್ಯಾಡ್ಮಿಯಮ್ ಅಂತ, ಎರಡು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ಹೆವಿ ಮೆಟಲ್ಸ್. ಸೊ ಇದಿದೆ. ಆಮೇಲೆ ಕೆಲವು ಅದರಲ್ಲಿ ಆಯಿಲ್ಸ್ ಥರ ಇರುತ್ತೆ, ಅದು ಲಿಪ್ಸ್ಟಿಕ್ ಬೇಗ ಹೊರಗೆ ಬರಬಾರ್ದು ಅಂತ ಹಾಕುವಂಥದ್ದು ಇರ್ತದೆ. ಸೊ ಈ ಹೆವಿ ಮೆಟಲ್ಸ್ ಇನ್ ಅ ಲಾರ್ಜ್ ಡೋಸ್
ಕ್ಯಾನ್ ಕಾಸ್ ಕ್ಯಾನ್ಸರ್. ಬಟ್ ಲಿಪ್ಸ್ಟಿಕ್ಕಲ್ಲಿ ಬರುವಂಥ ಡೋಸೇಜ್ ಭಾಳ ಕಮ್ಮಿ. ಹಾಗೆಯೇ ಈ ಆಯಿಲ್ಸ್ ಏನಿದೆ ಲಿಪ್ಸ್ಟಿಕ್ಕಿಂದ ಇದು ನಮ್ಮ ಲಿಪ್ಸಿಂದ ಅದು ಬೇಗ ಹೊರಗೆ ಬರಬಾರ್ದು ಅಂತ ಕೆಲವು ಇದಿರ್ತದೆ. ಹೌದು, ಅದು ವಿಲ್ ಕಾಸ್ ಹಾರ್ಮೋನಲ್ ಚೇಂಜಸ್. ಅಂದ್ರೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಬೆಳಗ್ಗೆ ಹಾಕಿದ್ರೆ ಸಂಜೆ ತನಕ ಇರಬೇಕು, ಊಟ ಮಾಡಿದ್ರು ಹೋಗಬಾರ್ದು, ಆ ಥರದ್ದು. ಅದು ಇಟ್ ಕ್ಯಾನ್ ಕಾಸ್ ಸಮ್ ಹಾರ್ಮೋನಲ್ ಚೇಂಜಸ್. ಸೊ ಬಟ್ ಇದರಲ್ಲಿ ಏನಂದರೆ ಸಂಶೋಧನೆಯಲ್ಲಿ ದೆರ್ ಇಸ್ ನೋ ಏನು ಹೇಳ್ತೀರಾ ಇಷ್ಟು ದಿನ ಅಲ್ಲ ಪ್ರೂವ್ ಆಗಿದೆ ಅಂದರೆ ಇಷ್ಟು ದಿನ ಹಾಕೊಂಡ ತಕ್ಷಣ ಬರುತ್ತೆ ಆ ಥರ ಬರಲ್ಲ. ಇದು ಬರೇ ಅದರಿಂದ ಬರೋಂಥ ಚಾನ್ಸಸ್ ಭಾಳ ಕಮ್ಮಿ, ಯಾಕಂದರೆ ಅದರಲ್ಲಿರೋಂಥ ಡೋಸೇಜ್ ಈಸ್ ವೆರಿ ವೆರಿ ಲೆಸ್. ಸೊ ಆದ ಕಾರಣ ವಾಟ್ ಐ ವುಡ್ ಸೇ ಇಸ್ ದ್ಯಾಟ್ ನೀವು ತಗೋಬೇಕಾದ್ರೆ ಒಂದು ಒಳ್ಳೆ ಕಂಪ್ನಿದು ಯಾವುದೋ ಈಗ ಲೋಕಲ್ ಯಾರೋ ಒಂದು ರೋಡ್ ಸೈಡಲ್ಲಿ ಯಾರೋ ಮಾರ್ತಾ ಇದ್ದಾರೆ, ಇದ್ರದ್ದು ಮೇಲೆ ಹೆಸರು ಸಹ ಇರೋದಿಲ್ಲ, ಆ ಥರದಕ್ಕಿಂತ ಒಂದು ಒಳ್ಳೆ ಬ್ರ್ಯಾಂಡಿದ್ದು ತೊಗೊಂಡು ಅದರಲ್ಲಿ ಎಷ್ಟು ಅಂಶ ಇದೆ ಅಂತೆಲ್ಲ ನೋಡಿಕೊಂಡು ತಗೊಂಡು ಯೂಸ್ ಮಾಡಿದ್ರೆ ಐ ಥಿಂಕ್ ದರ್ ಶುಡಂಟ್ ಬಿ ಅ ಪ್ರಾಬ್ಲಮ್. ಓಕೆ, ಯಾಕಂತ ಹೇಳಿದಾಗ ಈಗ ಪ್ರತಿಯೊಂದು ಫೀಲ್ಡಲ್ಲಿ ಫಾರ್ ಎಕ್ಸಾಂಪಲ್ ಈಗ ನನ್ನನ್ನೇ ತಗೊಂಡ್ರು ಕೂಡ ನಮ್ಗೆ ಹಾಕ್ಲೇಬೇಕಾಗತ್ತೆ, ಡೆಫಿನೆಟ್ಲಿ ನೋ ಅದರ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಡೈಲಿ ಹಾಕೋದು ಎಫೆಕ್ಟ್ ಆಗಬಹುದು ಅಂತ. ಈಗ ಯಾವತ್ತೋ ಒಂದ್ಸತಿ ಫಂಕ್ಷನ್ಗೆ ಹೋದಾಗ ಡೈಲಿ ಸಹ ನನ್ನ ಪ್ರಕಾರ ನೀವು ಇನ್ ಮಾಡ್ರೇಷನ್ ಅಂದರೆ ನೀವು ಒಳ್ಳೆ ಕಡೆಯಿಂದ ತಗೊಂಡು ಒಳ್ಳೆ ಬ್ರ್ಯಾಂಡೆಡ್ ತಗೊಂಡು ಆ್ಯಂಡ್ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ, ದೆನ್ ಯು ಟೇಕ್ ಇಟ್ ಆಫ್. ಈಗ ಕೆಲವರು ಏನು ಮಾಡ್ತಾರೆ, ಮನೇಲಿ ಇದ್ದಾಗಲೂ ಕೂಡ ಹಾಕ್ಕೊಳ್ತಾರೆ. ನಾನು ಮಲ್ಕೊಂಡಾಗಲೂ ಕೂಡ ಐ ಹ್ಯಾವ್ ಸೀನ್ ಕೆಲವರು ಹಾಸ್ಪಿಟ್ಲಲ್ಲಿ ನಾವು ಏನೋ ಒಂದು ಕಾರಣಕ್ಕೆ ಅಂತ ಬಂದಿರ್ತಾರೆ, ಅಡ್ಮಿಟ್ ಆಗಿದಾಗಲೂ ಕೂಡ ಹಾಕ್ಕೊಳ್ತಾರೆ. ಆ ಥರದ್ದೆಲ್ಲ ಇದ್ದಾರೆ. ಸೊ ದ್ಯಾಟ್ ಐ ಥಿಂಕ್ ಯು ಶುಡ್ ಅವಾಯ್ಡ್. ಈಗ ನಿಮಗೆ ನಿಮ್ಮ ವೃತ್ತಿ ಇದೆ, ಅನಿವಾರ್ಯ ಇದೆ, ಐ ಥಿಂಕ್ ಯು ಶುಡ್, ಐ ಡೋಂಟ್ ಥಿಂಕ್ ದೇರ್ ಶುಡ್ ಬಿ ಅ ಪ್ರಾಬ್ಲಮ್, ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ ಸರ್. ಡಾಕ್ಟರ್, ಹಾಗಿದ್ರೆ ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಾ ಇನಿಷಿಯಲಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ? ಈಗ ಯಾರೋ ಒಬ್ರು ಬಂದರು, ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ಬಾಯಲ್ಲಿ ಹುಣ್ಣಾಗಿದೆ ಅಂತ ಬಂದಾಗ ಟೆಸ್ಟ್ ಹೇಗಿರುತ್ತೆ ಅಂತ? ಸೊ ಈ ಓರಲ್ ಕ್ಯಾನ್ಸರ್ಸಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ನೋಡುವಂಥದ್ದು, ಡಾಕ್ಟರ್ ನೋಡುವಂಥದ್ದು. ಸೊ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಪುಣ್ಯಕ್ಕೆ ಬಾಯಲ್ಲಿರುವಂಥ ಕ್ಯಾನ್ಸರ್ ಕಣ್ಣಿಗೆ ಕಾಣುತ್ತೆ. ಅಂದ್ರೆ ಹುಣ್ಣಾಗಿದೆ ಅಥವಾ ಏನಿದೆ ಅಲ್ಲಿ ಯಾಕೋ ಚರ್ಮ ಸ್ವಲ್ಪ ಚೇಂಜ್ ಆಗಿದೆ, ಅದು ಯೂಶುವಲಿ ಭಾಗದಲ್ಲೂ ಕಾಣಿಸ್ಕೊಳ್ಳುತ್ತೆ. ಕುತ್ತಿಗೆಯಲ್ಲಿ ಕೂಡ ಮುಟ್ಟಿ ನಾವು ನೋಡ್ತೀವಿ. ಸೊ ಫಸ್ಟ್ ಈಸ್ ನಾವು ನೋಡ್ತೀವಿ, ಕಣ್ಣಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಪ್ಯಾಲ್ಪೇಷನ್ ಅಂತೀವಿ, ಅಂದರೆ ಮುಟ್ಟಿ ನೋಡ್ತೀವಿ. ಬಾಯಲ್ಲಿ ಯಾವುದೋ ಸ್ವಲ್ಪ ಚರ್ಮ ಚೇಂಜ್ ಇದೆ ಅದನ್ನು ಮುಟ್ಟಿ ನೋಡ್ತೀವಿ. ಆಮೇಲೆ ಕುತ್ತಿಗೆಯಲ್ಲಿ ಯಾಕೋ ಒಂದ್ಸತಿ ಎಲ್ಲ ಫುಲ್ ನೋಡ್ತೀವಿ. ಸೊ ದಿಸ್ ಇಸ್ ದಿ ಮೇನ್. ಇದರಲ್ಲಿ 90% ಆಫ್ ದಿ ಕ್ಯಾನ್ಸರ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಡಾಕ್ಟರ್ಸ್. ನೋಡುವಂಥದ್ದು ಮತ್ತು ಮುಟ್ಟುವಂಥದ್ದು, ಇದರಲ್ಲಿ 90% ಆಫ್ ದಿ ಕ್ಯಾನ್ಸರ್ಸ್ ಅಂದರೆ ಒಂದು ಇದು ಬರುತ್ತೆ, ಇದು ಕ್ಯಾನ್ಸರ್ ಇರಬಹುದು ಅಂತ ಒಂದು ಸಂಶಯ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಮ್ಸ್ ಬೇರೆ ಇದು. ಸೊ ನಮಗೆ ಯಾವುದೇ ಕ್ಯಾನ್ಸರ್ ಇದ್ದರೆ ನಮಗೆ 2 ಥರ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಒಂದು, ಇದು ಕ್ಯಾನ್ಸರ್ ಅಂದರೆ ಯಾವ ಥರದ ಕ್ಯಾನ್ಸರು ಅಂತ ಒಂದು ಇನ್ಫಾರ್ಮೇಷನ್, ಕ್ಯಾನ್ಸರು ಯಾವ ಥರದ ಕ್ಯಾನ್ಸರ್. ಎರಡನೇದು, ಎಷ್ಟು ದೊಡ್ಡದು, ಎಲ್ಲೆಲ್ಲಿ ಹರಡಿದೆ ಅಂತ. ಈ 2 ಇನ್ಫಾರ್ಮೇಷನ್ ಇದ್ದರೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ನಮಗೆ ಅದು ಕ್ಯಾನ್ಸರ ಅಥವಾ ಯಾವ ಥರದ ಕ್ಯಾನ್ಸರ್ ಅಂತ ಗೊತ್ತಾಗಬೇಕು ಅಂದರೆ ದ ಬೆಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಈಸ್ ಬಯಾಪ್ಸಿ ಅಂತ ಹೇಳ್ತೀವಿ. ಬಯಾಪ್ಸಿ ಅಂದರೆ ಆ ಭಾಗದಿಂದ ಒಂದು ತುಂಡು ತೆಗೆದು ಅದನ್ನು ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಸೊ ಅದನ್ನು ಅವರು ಅದಕ್ಕೆ ಕೆಲವೆಲ್ಲ ರಸಾಯನ ಹಾಕಿ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ ಅದರಲ್ಲಿ ಒಂದು ಐಡಿಯಾ ಬರುತ್ತೆ ಅವ್ರಿಗೆ, ಇದು ಯಾವ ಥರದ ಕ್ಯಾನ್ಸರು ಆ್ಯಂಡ್ ಇದು ಕ್ಯಾನ್ಸರ ಹೌದಾ ಅಲ್ವಾ ಅಂತ ಬರ್ತದೆ. ಸೊ ಅದರಲ್ಲಿ ನಮಗೆ ಅದೊಂದಾಯಿತು. ನೆಕ್ಸ್ಟು, ಇದು ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗಬೇಕು ಅಂತ ಆದರೆ ನಾವು ಅದಕ್ಕೆ ಕೆಲವು ಟೆಸ್ಟ್ ಮಾಡ್ತೇವೆ. ಸೊ ಒಂದು ಅಲ್ಟ್ರಾಸೌಂಡ್ ಮಾಡ್ತೇವೆ. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂದರೆ ಮಾಮೂಲಾಗಿ ಎಲ್ಲರೂ ಹೊಟ್ಟೆಗೆ ಸೇಮ್ ಥಿಂಗ್ ಕುತ್ತಿಗೆಗೆ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದಿ ಸಿಂಪ್ಲೆಸ್ಟ್ ಒನ್. ಬಟ್ ನಮಗೆ ಮುಂದೆ ಟ್ರೀಟ್ಮೆಂಟಿಗೆ ಇನ್ಫಾರ್ಮೇಷನ್ ಬೇಕಾಗತ್ತೆ ಅಂತ ಆದರೆ 3 ಥರದ ಟೆಸ್ಟ್ ಇದೆ. ಒಂದು CT ಸ್ಕ್ಯಾನು, ಇನ್ನೊಂದು MRI, ಮೂರನೇದು ಪೆಟ್ ಸ್ಕ್ಯಾನ್ ಅಂತ. ಸೊ ಪೆಟ್ ಸ್ಕ್ಯಾನಲ್ಲಿ ಮೈಯಲ್ಲಿ ಬೇರೆ ಎಲ್ಲಾದರೂ ಹರಡಿದೆನಾ ಅಂತ ಗೊತ್ತಾಗುತ್ತೆ, ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಅಲ್ಲಿ.
95% ಗೊತ್ತಾಗುತ್ತೆ. ಓಕೆ. ಸೊ ಅದಕ್ಕಿಂತ ಬೇರೆ ಅಕ್ಯುರೇಟ್ ಟೆಸ್ಟ್ ನಮ್ಮ ಹತ್ರ ಇಲ್ಲ. ಸೊ ಆದ ಕಾರಣ ಈಗ ಸದ್ಯಕ್ಕೆ ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೇವೆ. ಬಟ್ ಅಲ್ಲೇನೆ ಹತ್ರದಲ್ಲೇನೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡೋಕ್ಕೆ ಒಂದಾ CT ಸ್ಕ್ಯಾನ್ ಇಲ್ವಾ MRI ಮಾಡ್ತೀವಿ. ಓಕೆ. ಸೊ ಇದೆಲ್ಲ ಮಾಡಿದಾಗ ನಮಗೆ ಅಕ್ಯುರೇಟ್ ಇನ್ಫಾರ್ಮೇಷನ್, ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ಗೊತ್ತಾಗುತ್ತೆ. ಓಕೆ. ಓಕೆ. ಅದಾದಮೇಲೆ ಟ್ರೀಟ್ಮೆಂಟ್ ಸರ್, ನೀವು ಹೇಳಿದ್ರಿ ಈಗ ಬೇರೆ ಕ್ಯಾನ್ಸರ್ಗೆ ಹೋಲಿಸಿದಾಗ ಈ ಕ್ಯಾನ್ಸರ್ನ ನಾವು ನೋಡಿಯೇ ಪತ್ತೆ ಹಚ್ಬೋದು. ಆ್ಯಂಡ್ ಬಾಯಲ್ಲಿ ಹುಣ್ಣು ಇದ್ದಾಗ ಅವರು ಆಸ್ಪತ್ರೆಗೆ ಬಂದಾಗ 3 ವಾರಕ್ಕಿಂತ ಹೆಚ್ಚಾದಾಗ ಗೊತ್ತಾಗುತ್ತೆ ನಮಗೆ ಅಂತ. ಸೊ ಫಸ್ಟ್ ಸ್ಟೇಜಲ್ಲೇ ಹೆಚ್ಚಾಗಿ ಜನ ಬರ್ತಾರಾ? ಸೊ ಫಸ್ಟ್ ಸ್ಟೇಜಲ್ಲಿ ಬಂದಾಗ ನಿಮಗೆ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಕ್ಕಾಗತ್ತಾ ಅಂತ? ಯಾಕಂದರೆ ಕ್ಯಾನ್ಸರ್ ಅಂತ ಬಂದಾಗ ಅಲ್ಲಿ ಕ್ಯೂರ್ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ತುಂಬ ಜನ ಡಾಕ್ಟರ್ಸ್ ಹೇಳಿದ್ದಾರೆ ಈ ಹಿಂದೆ ಮಾತಾಡಿದಾಗಲೂ, ಕಂಟ್ರೋಲ್ ಅಷ್ಟೇ ಮಾಡಬಹುದು ಅಂತ. ಸೊ ಬಾಯಿಯ ಕ್ಯಾನ್ಸರ್ ಡಿಫ್ರೆಂಟ್ ಅಂತ ಆಗಲೇ ಮಾತಾಡಿದ್ವಿ ನಾವು, ಕ್ಯೂರ್ ಮಾಡಬಹುದಾ? ಏನಾದರೂ ಶುಭ ಸುದ್ದಿ ಇದೆಯಾ ಈ ವಿಚಾರದಲ್ಲಿ? ಡೆಫಿನೆಟ್ಲಿ. ಸೊ ಕ್ಯಾನ್ಸರ್ ಬೇಗ ಕಾಣಿಸ್ಕೊಂಡ್ರು ಕೂಡ ಜನರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಹೇಳಿದ್ನಲ್ಲ, ಹಲ್ಲು ನೋವಪ್ಪ ಏನೋ ಒಂದು ನಡೀತದೆ, ಅದೇನು ಬಿಡಿ ಅಂತ ಬಿಟ್ಬಿಡ್ತಾರೆ. ಹಾಗೆಯೇ ಬಾಯಲ್ಲಿ ಹುಣ್ಣಿತ್ತು, ಇಲ್ಲ ನನಗಿವತ್ತು ಟೈಮ್ ಇಲ್ಲ, ನಾನು ಡಾಕ್ಟ್ರಿಗೆ ನಾಳೆ ನೋಡ್ತೀನಿ ಅಂತ ಹೇಳಿ 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 ಅದು ಡಿಲೇ ಆಗುತ್ತೆ. ಸೊ 50 to 60% ಆಫ್ ದ ಪೇಷಂಟ್ಸ್ ನಮಗೆ ಬಂದವರು ಆರ್ ಇನ್ ಅನ್ ಅಡ್ವಾನ್ಸ್ ಸ್ಟೇಜ್. ಓಕೆ. ಅದು ಇಮ್ಮಿಡಿಯೇಟಾಗಿ ಗೊತ್ತಾದರೂ ಕೂಡ ಅವರಾಗಿ ಡಿಲೇ ಮಾಡ್ತಾರೆ, ಪೇಷಂಟ್ ಆಗಿ ಡಿಲೇ ಮಾಡ್ತಾರೆ. ಸೊ 50 to 60% ಯಾರು ಬರ್ತಾರೆ ಓರಲ್ ಬಾಯಲ್ಲಿ ಇದ್ದವರು ಕೂಡ ದೇ ಆರ್ ಇನ್ ಅನ್ ಅಡ್ವಾನ್ಸ್ ಸ್ಟೇಜ್. ಓಕೆ. ಸೊ ಈಗ ನೀವು ಕೇಳಿದ್ರಿ, ಇನ್ನೊಂದು ಮಾತು ಕೇಳಿದ್ರಿ, ವೆದರ್ ಇಟ್ ಈಸ್ ಕ್ಯೂರಬಲ್ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ. ಸೊ ಈಗ ನಮ್ಮದು ನಮ್ಮದು TNM ಕ್ಲಾಸಿಫಿಕೇಶನ್ ಅಂದರೆ ನಮ್ಮ ಸ್ಟೇಜ್ ಮೇಲೆ ಅದ್ರದ್ದು ಕ್ಯೂರ್ ರೇಟ್ಸ್ ಗೊತ್ತಾಗುತ್ತೆ. ಸೊ ಸ್ಟೇಜ್ 1ನಲ್ಲಿ ದೆರ್ ಈಸ್ ಅ 95% ಚಾನ್ಸ್ ಆಫ್ ಕ್ಯೂರ್, ಅಂದರೆ ದೇ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ. ಸೊ ನಾವು ಯಾಕೆ 100% ಅಂತ ನಾವು ಹೇಳಲ್ಲ ಅಂದರೆ, ನಾನು ಫಸ್ಟಿಗೆ ಹೇಳಿದೆ ಒಬ್ರೊಬ್ರು ಮೈ ಒಂದೊಂದು ಥರ ಇದೆ ಅಂತ, ಆಮೇಲೆ ಇನ್ನೊಂದು ಹೇಳಿದೆ ಫೀಲ್ಡ್ ಕ್ಯಾನ್ಸರೈಸೇಷನ್ ಆಗಬಹುದು ಅಂತ. ಸೊ ಇದೆಲ್ಲ ಇದ್ದ ಕಾರಣ ನಾವು ಯಾವುದೇ ಸ್ಟೇಜಲ್ಲಿರಲಿ 100% ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಬಟ್ 95% ಚಾನ್ಸ್ ಆಫ್ ಕಂಪ್ಲೀಟ್ ಕ್ಯೂರ್ ಇನ್ ಸ್ಟೇಜ್ 1 ಓರಲ್ ಕ್ಯಾನ್ಸರ್ಸ್. ಓಕೆ. ಆಯಿತಾ? ಅಷ್ಟು ನಾವು ಹೇಳ್ಬೋದು. ಕಂಪ್ಲೀಟ್ ಕ್ಯೂರ್ ಅಂದರೆ ಅವರು ಊಟ ಮಾಡಲಿಕ್ಕಾಗಲಿ, ಮಾತಾಡಲಿಕ್ಕಾಗಲಿ, ಕೆಲಸ ಮಾಡಲಿಕ್ಕಾಗಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ. ಆ ಥರದ ಟ್ರೀಟ್ಮೆಂಟನ್ನು ಮಾಡ್ಬೋದು. ಓಕೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಗೊತ್ತಾಯಿತು. ಸೊ ಈಗ ನಮ್ಮದು ಈಚ್ ಸ್ಟೇಜಲ್ಲಿ ಅದ್ರದ್ದು ಚಾನ್ಸಸ್ ಆಫ್ ಕಂಪ್ಲೀಟ್ ಕ್ಯೂರ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಏನು ಹೇಳಿದೆ, ಕಂಪ್ಲೀಟ್ ಕ್ಯೂರ್. ಸೊ 95% ಕಂಪ್ಲೀಟ್ ಕ್ಯೂರ್. 5%ಅಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಿಲ್ಲ, 5%ಅಲ್ಲಿ ಅದು ಮತ್ತೆ ವಾಪಸ್ ಬರೋಂಥ ಚಾನ್ಸಸ್ ಇದೆ. ಸೊ ಆದ ಕಾರಣ ನಾವು ಪೇಷಂಟಿಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಪ್ರತಿ ತಿಂಗಳು ಅವರನ್ನು ನೋಡ್ತೀವಿ. ಒನ್ಸ್ ಇನ್ 3 months ಬೇಕಿದ್ರೆ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಯಾಕೆ ಮಾಡ್ತೀವಿ? ಮತ್ತೆ ಆ 5% ಜನರಲ್ಲಿ ವಾಪಸ್ ಬಂದಾಗ ನಾವು ಅದನ್ನು ಅರ್ಲಿ ಹಿಡಿಬೋದು, ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ. ಓಕೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಆ 5% ಚಾನ್ಸ್ ಸತ್ತೋಗ್ತಾರೆ ಅಂತಲ್ಲ, ಆ 5% ಚಾನ್ಸಲ್ಲಿ ವಾಪಸ್ ಬರಬಹುದು ಅಂತ. ಇನ್ ದ ಸೇಮ್ ವೇ ಸೆಕೆಂಡ್ ಸ್ಟೇಜು ಸ್ವಲ್ಪ ಕಡಿಮೆ, ಮೇ ಬಿ ಒಂದು 10-15% ಚಾನ್ಸ್ ಆಫ್ ಇಟ್ ಕಮಿಂಗ್ ಬ್ಯಾಕ್. ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜ್ ಹೋದಾಗ ಆಲ್ಮೋಸ್ಟ್ ಫೋರ್ತ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಒಂದು 50 to 40% ಚಾನ್ಸ್ ಆಫ್ ಇಟ್ ಕಮಿಂಗ್ ಬ್ಯಾಕ್. ಸೊ ನಾಟ್ ಓನ್ಲಿ ದ್ಯಾಟ್, ಅದೊಂದು ಮಾತ್ರ ಅಲ್ಲ, ಟ್ರೀಟ್ಮೆಂಟಿದ್ದು ಸೈಡ್ ಎಫೆಕ್ಟ್ಸ್ ಕೂಡ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಸ್ಟೇಜ್ ಆದ ತಕ್ಷಣ ನಾವು ಜಾಸ್ತಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದರ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಓಕೆ. ಸೊ ಫಸ್ಟ್ ಸ್ಟೇಜಲ್ಲಿ ಬಂದಾಗ ನೀವು ಆಗಲೇ ಹೇಳಿದಾಗ ಒಂದು 95% ಅದನ್ನು ಕ್ಯೂರ್ ಮಾಡಬಹುದು, ಮತ್ತೆ 5% ಹೇಳೋದಿಕ್ಕಾಗೋದಿಲ್ಲ, ವಾಪಸ್ ಬಂದ್ರೆ ನಾವು ಮತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡಬಹುದು. ಬಿಕಾಸ್ ವಾಪಸ್ ಬಂದಾಗ ಮತ್ತೆ ಅದು ಫಸ್ಟ್ ಸ್ಟೇಜ್ ಅಲ್ಲೇ ಬರುತ್ತೆ. ಯಾಕಂದ್ರೆ ನಾವು ಫಸ್ಟ್ ಇಮಿಡಿಯೇಟ್ ಆಗಿ ಹಿಡಿದಿರ್ತೇವೆ. ಹೌದು ಹೌದು. ಸೊ ಅವಾಗ ಅಗೇನ್ ವಿ ಕ್ಯಾನ್ ಟ್ರೀಟ್ ದಟ್ ಕರೆಕ್ಟ್ಲಿ. ಓಕೆ. ಓಕೆ. ಆದ್ರೆ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದಾಗ ಟ್ರೀಟ್ಮೆಂಟ್ ಕ್ಯೂರ್ ರೇಟ್ಸ್ ಫಾರ್ ಬೆಟರ್. ಈಗ ಹೊಟ್ಟೆದಾಯ್ತು, ಲಂಗ್ಸ್ ಇದಾಯ್ತು, ಪ್ಯಾಂಕ್ರಿಯಾಸ್ ಅಂತೆಲ್ಲ ಹೇಳ್ತೀವಿ, ಅದ್ರದ್ದಾಯ್ತು,
ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವೆರಿ ಗುಡ್. ಓಕೆ ಓಕೆ. ವಯಸ್ಸಾದವರಿಗೆ ಮಾತ್ರ ಬಾಯಿಯ ಕ್ಯಾನ್ಸರ್ ಬರುತ್ತಾ? ಯಾಕಂದರೆ ಕ್ಯಾನ್ಸರ್ ಅಂದ ತಕ್ಷಣ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ ವಯಸ್ಸಾದವರಲ್ಲಿ ಬರುವಂಥ ಒಂದು ಕಾಯಿಲೆ ಅಂತ. ಆದರೆ ಈಗ ಅದು ಹಾಗೆ ಉಳಿದಿಲ್ಲ. ಬಟ್ ಆದ್ರೂ ವಯಸ್ಸಾದವ್ರಿಗೆ ಬರುತ್ತಾ ಅಂತ ಅನ್ನೋ ಡೌಟ್ ಇರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಗಂಡು ಮಕ್ಕಳು ಹೆಣ್ಮಕ್ಳಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ಜೆಂಡರ್ ಏನಾದರೂ ಮ್ಯಾಟರ್ ಆಗುತ್ತಾ ಡಾಕ್ಟರ್ ಅಂತ? ಸೊ ಒಂದು ನೀವು ಹೇಳ್ದಂಗೆ ಓಲ್ಡ್ ಏಜ್ ಮಾತ್ರ ಅಲ್ಲ, ಈಗ ನಾವು ನೋಡ್ತಾ ಇದ್ದೀವಿ ಅಟ್ ಅನ್ ಯಂಗರ್ ಏಜ್ ಬರ್ತಾ ಇದೆ. ಯಾಕೆ ಅಂದರೆ ಹಲವಾರು ಕಾರಣ. ಒಂದು ನಾವು ಹೇಳ್ದಂಗೆ ಬೇಗ ತಂಬಾಕು ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಊಟ. ಸೊ ಐ ಫಾರ್ಗಾಟ್ ಟು ಟೆಲ್ ಯು, ಈಗ ಊಟದಲ್ಲಿ ದರ್ ಇಸ್ ಅ ಲಾಟ್ ಆಫ್ ಅಡಿಟಿವ್ಸ್ ಅಂದರೆ ಈಗ ಅದನ್ನ ಊಟನ ರುಚಿ ಮಾಡಲಿಕ್ಕೆ, ಈಗ ಈ ಜಂಕ್ ಫುಡ್ ಅಂತ ಹೇಳ್ತೀವಿ, ಜಂಕ್ ಫುಡ್ಡನ್ನು ರುಚಿ ಮಾಡಲಿಕ್ಕೆ ಆ ಥರದ್ದು ಸುಮಾರುಗಳಿದೆ. ಸೊ ರುಚಿ ಮಾಡಲಿಕ್ಕೆ, ಆಮೇಲೆ ಅದನ್ನು ಜಾಸ್ತಿ ದಿನ ಪ್ರಿಸರ್ವ್ ಮಾಡಲಿಕ್ಕೆ, ಅದಕ್ಕೆಲ್ಲ ಅಡಿಟಿವ್ಸ್ ಯೂಸ್ ಮಾಡ್ತಾರೆ. ಸೊ ಎನಿ ಕೈಂಡ್ ಆಫ್ ಅಡಿಟಿವ್ಸ್ ಅದನ್ನು ಟೆಸ್ಟ್ ಮಾಡಿ ಎಲ್ಲ ಮಾಡಿನೇ ಹಾಕಿರ್ತಾರೆ. ಬಟ್ ಎನಿ ಕೈಂಡ್ ಆಫ್ ಅಡಿಟಿವ್ಸ್ ಇನ್ ದ ಲಾಂಗ್ ರನ್ ಐ ಥಿಂಕ್ ಅದರಿಂದನೂ ಆಗಂಥ ಚಾನ್ಸಸ್ ಇದೆ. ಸೊ ಆದ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಈಗಿದ್ದು ಯಂಗರ್ ಜನ್ರೇಷನ್ ಇದು ಲೈಫ್ ಸ್ಟೈಲ್, ತುಂಬ ಕೆಲಸ ಮಾಡಿ ಆಮೇಲೆ ಹಾಗೇ ಎಂಜಾಯ್ ಮಾಡಿ ಹೊರಗಡೆ ಊಟ ತಿನ್ನಿ. ದಿಸ್ ಇಸ್ ಈಗ ಇದು ಯಂಗರ್ ಜನ್ರೇಷನ್ ಇದು ಯೂಶಲಿ ಇದು ಆದ ಕಾರಣ ಇದೆಲ್ಲ ಕಾರಣಗಳಿಂದಾಗಿ ಅವರಿಗೆ ಯಂಗರ್ ಏಜಲ್ಲಿ ಬರೋಂಥ ಕ್ಯಾನ್ಸರ್ಸು ಈಗ ವಿ ಆರ್ ಸೀಯಿಂಗ್ ಮೋರ್ ಕಾಮನ್. ಬಾಯಿದ್ ಮಾತ್ರ ಅಲ್ಲ, ಬೇರೆ ಕ್ಯಾನ್ಸರ್ ಇದಾಗತ್ತೆ. ಆಮೇಲೆ ನೀವು ಇನ್ನೊಂದು ಕೇಳಿದ್ರಿ, ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಜೆಂಡರ್ ಮ್ಯಾಟರ್ ಆಗತ್ತಾ ಅಂತ. ಡೈರೆಕ್ಟಾಗಿ ಜೆಂಡರ್ ಮ್ಯಾಟರ್ ಆಗಲ್ಲ, ಆದರೆ ಈಗ ಕೂಡ ಇಂಡಿಯನ್ ಲೈಫ್ ಇದರಲ್ಲಿ ತಂಬಾಕು ಇನ್ ಅನ್ ಅರ್ಬನ್ಸ್ ಇದು ಲೇಡೀಸಲ್ಲಿ ಕಮ್ಮಿ ಸೇವನೆ ಆಗುತ್ತೆ. ಸೊ ಆದ ಕಾರಣ ಕಮ್ಮಿ, ಇವನ್ ಆಲ್ಕೋಹಾಲ್ ಇಫ್ ಯು ಕಂಪೇರ್ ಮೆನ್ ಆ್ಯಂಡ್ ವಿಮೆನ್ನಲ್ಲಿ ಆಲ್ಕೋಹಾಲ್ ಇಸ್ ಸ್ಟಿಲ್ ಲೆಸ್, ಟೊಬ್ಯಾಕೋ ಇಸ್ ಸ್ಟಿಲ್ ಲೆಸ್. ಆದ ಕಾರಣ ಪುರುಷರಲ್ಲಿ ಜಾಸ್ತಿ ಇರುತ್ತೆ, ಮಹಿಳೆಯರಿಗೆ ಕಮ್ಮಿ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಾದರೆ ಈ ಒಂದು ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಏನಾದರೂ ಒಂದು ಹಾರ್ಡೆಸ್ಟ್ ಟ್ರೂತನ್ನು ಹೇಳಬೇಕು, ಇದು ನಿಜವಾಗಿಯೂ ಸತ್ಯ, ಇದನ್ನು ಮರೆಮಾಚೋದಕ್ಕೆ ಆಗೋದಿಲ್ಲ, ಜನರು ಅರ್ಥ ಮಾಡ್ಕೋಬೇಕು ಅನ್ನೋ ಥರದ್ದು ಏನಾದರೂ ಇದೆಯಾ ಅಂತ? ಒಂದು, ಯಾರಿಗೆ ಬೇಕಾದ್ರೆ ಬರ್ಬೋದು. ನಾನು ತಂಬಾಕು ತಿಂತಿಲ್ಲ ನನಗೆ ಬರಲ್ಲ ಅಂತ ಇಲ್ಲ, ಯಾರಿಗೆ ಬೇಕಾದರೂ ಬರಬಹುದು. ಹಾಗೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಕು ಅಂತಿಲ್ಲ. ನಾನು ಹೇಳೋದಿಷ್ಟೇ, ನಿಮಗೇನೇ ಸಿಂಪ್ಟಮ್ ಇರಲಿ ನಿಮ್ಮ ಮನೆ ಹತ್ರ ಇರೋಂಥ ಡಾಕ್ಟ್ರಿಗೆ ತೋರಿಸಿ, ಅವರು ನೋಡಿ ಏನು ಇಲ್ಲಪ್ಪ ಅಂತ ಹೇಳಿಸ್ಕೊಳ್ಳಿ, ಮನೆಗೆ ಹೋಗಿ. ಏನಾದರೂ ಇತ್ತು ಬೇರೆ ಡಾಕ್ಟರ್ ಹತ್ರ ಅವ್ರು ಕಳಿಸ್ಕೊಡ್ತಾರೆ, ಹೋಗಿ. ದಟ್ ಈಸ್ ಒನ್ ಪಾಯಿಂಟ್. ಎರಡನೇದು, ಇಟ್ ಈಸ್ ಕ್ಯೂರಬಲ್. ನಾನು ಹೇಳ್ದಂಗೆ ಅರ್ಲಿ ಡಯಾಗ್ನೋಸಿಸ್ ಡೆಫಿನೆಟ್ಲಿ ಕ್ಯೂರಬಲ್. ಯಾರೋ ಹೇಳ್ತಾರೆ ಇಲ್ಲಪ್ಪ ಕ್ಯಾನ್ಸರ್ ಬಂತ ಇನ್ನು ಅವ್ರು ಸಾಯ್ತಾರೆ ಅಂತ, ಇಟ್ ಈಸ್ ನಾಟ್ ಅಟ್ ಆಲ್ ಟ್ರೂ. ಹೊಸ ಟ್ರೀಟ್ಮೆಂಟ್ ಇದೆ, ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ, ಡೆಫಿನೆಟ್ಲಿ ಇಟ್ ಈಸ್ ಕ್ಯೂರಬಲ್. ದರ್ ಇಸ್ ಅ ಸ್ಮಾಲ್ ಪಾಸಿಬಿಲಿಟಿ ಅದು ವಾಪಸ್ ಬರ್ಬೋದು ಅಂತ. ವಾಪಸ್ ಬರುತ್ತೆ ಅಂದರೆ ಅದನ್ನು ನಾವು ನೋಡ್ಕೊಳ್ತೀವಿ. ಮೂರನೇದು, ನಾನು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಹೋಗ್ತೀನಿ, ಆಲ್ಟರ್ನೇಟಿವ್ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಇದೆ. ನಾನು ಇಷ್ಟುವರೆಗೆ ನನ್ನ 22 ವರ್ಷದ ಪ್ರಾಕ್ಟೀಸಲ್ಲಿ ನಾನು ಇಷ್ಟುವರೆಗೆ ಒಂದು ಪೇಷಂಟು ಆಲ್ಟರ್ನೇಟಿವ್ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗಿದ್ದು ನಾನು ನೋಡಿಲ್ಲ. ಅಲ್ಲ, ಆಯುರ್ವೇದಿಕ್ ಆಗಲಿ ಹೋಮಿಯೋಪತಿ ಆಗಲಿ, ನನಗೆ ಅದ್ರ ವಿರುದ್ಧ ನನಗೇನೂ ಪ್ರಾಬ್ಲಮ್ ಇಲ್ಲ. ದೇರ್ ಆರ್ ವೆರಿ ಗುಡ್ ಟ್ರೀಟ್ಮೆಂಟ್ ಇನ್ ಆಯುರ್ವೇದ ಆ್ಯಂಡ್ ಹೋಮಿಯೋಪತಿ ಫಾರ್ ಅದರ್ ಥಿಂಗ್ಸ್. ಕ್ಯಾನ್ಸರಿಗಿಲ್ಲ. ಅದು ಮಾತ್ರ ಅಲ್ಲ, ನೀವು ಕೇಳಿದ್ರೆ ನಮ್ಮ ಪಕ್ಕದ ಮನೆಯವರು ಅಲ್ಲಿ ಯಾವುದೋ ಒಂದು ಬೇರೆ ಊರಲ್ಲಿ ಬೇರೆ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಬಂದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಟ್ ಟ್ರೂ. ಸೊ ದಟ್ ಈಸ್ ದ ಥರ್ಡ್ ಒನ್, ದ್ಯಾಟ್ ಆಲ್ಟರ್ನೇಟಿವ್ ಮೆಡಿಸನ್ನಲ್ಲಿ ಕ್ಯಾನ್ಸರ್ಗೆ, ಓರಲ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ. ಓಕೆ ಓಕೆ. ನಾಲ್ಕನೇದು, ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಟ್ರೀಟ್ಮೆಂಟ್ ಆದರೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆ್ಯಂಡ್ ಕ್ಯೂರ್ ರೇಟ್ ಒಳ್ಳೆಯದು. ಓಕೆ ಓಕೆ. ಸೊ ಇದರಲ್ಲಿ ಸರ್ಜರಿ ಮಾಡಲೇಬೇಕಾಗುತ್ತೆ ಹಾಗಾದರೆ? ಸೊ ಈಗ ದಿ ಬೆಸ್ಟ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಈಸ್ ಸರ್ಜರಿ. ಓಕೆ ಓಕೆ. ಈಗ ಸರ್ಜರಿ ಆಗಲಿಲ್ಲ ಅಥವಾ ನನಗೆ ಬೇಡ ಅಥವಾ ಭಾಳ ಅಡ್ವಾನ್ಸ್ಡ್ ಇತ್ತು, ನಾವು ಸರ್ಜರಿ ಮಾಡಿದ್ರೆ ಅವರಿಗೆ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಿದ್ದಾಗ ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಕೊಡ್ತೀವಿ. ಒಂದು. ಎರಡನೇದು,
ಅಡ್ವಾನ್ಸ್ ಸ್ಟೇಜಲ್ಲಿ ಸರ್ಜರಿ ಮಾಡಿದ ಮೇಲೆ ಮತ್ತೆ ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿ ಕೊಡಬೇಕಾಗ್ಬೋದು. ಓಕೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇದ್ದಾಗ ಯೂಶಲಿ ಒಂದು ಟ್ರೀಟ್ಮೆಂಟ್ ಸಾಕಾಗುತ್ತೆ, ಮೇಯ್ನ್ಲಿ ಸರ್ಜರಿ ಸಾಕಾಗುತ್ತೆ. ಥರ್ಡ್ ಆ್ಯಂಡ್ ಫೋರ್ತಿಗೆ ಹೋದಾಗ ಸರ್ಜರಿ ಜೊತೆ ಕೀಮೊಥೆರಪಿ ರೇಡಿಯೋಥೆರಪಿ ಬೇಕಾಗತ್ತೆ. ಫೋರ್ತಲ್ಲಿ ಕೂಡ ಸ್ವಲ್ಪ ಅಡ್ವಾನ್ಸ್ಡ್ ಇದ್ದರೆ ನಾವು ಸರ್ಜರಿ ಮಾಡಲ್ಲ, ಬರೀ ಕೀಮೊಥೆರಪಿ ರೇಡಿಯೋಥೆರಪಿ ಕೊಡ್ತೀವಿ, ಆವಾಗ ಕಂಪ್ಲೀಟ್ ಕ್ಯೂರ್ ಆಗಲ್ಲ. ಓಕೆ ಓಕೆ. ಕೆಲವರಿಗೆ ನುಂಗೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಬಾಯಿಯ ಶೇಪ್ ಚೇಂಜ್ ಆಗುತ್ತೆ, ನನ್ನ ಮುಖನೇ ವಿಕಾರವಾಗಿ ಕಾಣಿಸುತ್ತೆ ಅನ್ನೋ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸರ್ಜರಿ ಆದಾಗ ಈ ಥರ ಪ್ರಾಬ್ಲಮ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಡಾಕ್ಟರ್. ಅಂದರೆ ಜೀವ ಉಳಿಸ್ಕೋಬೇಕು ಅಂದರೆ ಯಾವುದಾದ್ರೂ ಒಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸೊ ಆ ಥರ ಥಿಂಕ್ ಮಾಡೋರಿಗೆ ಸೊ ಈಗ ಮೊದಲಿನ ಕಾಲದಲ್ಲಿ ನೀವು ಹೇಳಿದ ಕರೆಕ್ಟ್. ಈಗ ರೀಕನ್ಸ್ಟ್ರಕ್ಷನ್ ಅಂದರೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ನಾವು ಸಹಿ ಪಡಿಸುವಂಥದ್ದು, ಅದಕ್ಕೆ ನಾವು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ರೀಕನ್ಸ್ಟ್ರಕ್ಷನ್ ಈಸ್ ವೆರಿ ಗುಡ್. ಈಗ 3D ಪ್ರಿಂಟಿಂಗ್ ಬಂದಿದೆ, ಆಮೇಲೆ ಪ್ಲಾಸ್ಟಿಕ್ ಸರ್ಜನ್ಸ್ ಆರ್ ವೆರಿ ವೆಲ್ ಟ್ರೈನ್ಡ್. ದೊಡ್ಡ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಬಾಯಿ ವಿಕಾರ ಆಗೋದು, ಮುಖ ವಿಕಾರ ಆಗೋದು ಭಾಳ ಕಮ್ಮಿ. ಓಕೆ. ಸೊ ಡೆಫಿನೆಟ್ಲಿ 100% ದೇವ್ರು ಕೊಟ್ಟಂಗೆ ಮಾಡೋಕ್ಕಾಗಲ್ಲ, ಬಟ್ ಇಟ್ ಈಸ್ ಇನ್ ಅ ವೆರಿ ಅಕ್ಸೆಪ್ಟಬಲ್ ಲೆವೆಲ್. ಆ ಥರ ಮಾಡಬಹುದು. ಸೊ ಅದೊಂದು ಕಾರಣದಿಂದ ನಾವು ಸರ್ಜರಿ ಮಾಡಿಸ್ಕೊಳ್ಳಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಹೌದು ಹೌದು. ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಸೊ ಕ್ಯಾನ್ಸರ್ಸ್ ಆ್ಯಸ್ ಸಚ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಒಂದು, ಅದು ಡಯಾಗ್ನೋಸಿಸ್ ಕೂಡ ಚೆನ್ನಾಗಾಗ್ತಾ ಇದೆ. ಎರಡನೇದು, ನಮ್ಮ ಲೈಫ್ ಸ್ಟೈಲಿಂದನೂ ಎಫೆಕ್ಟ್ ಆಗ್ತಾ ಇದೆ. ವೆರಿ ಸಿಂಪಲ್, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆದಷ್ಟು ಯಾವುದನ್ನು ಕೂಡ ಇನ್ ಎಕ್ಸ್ಟ್ರೀಮ್ಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಹೊರಗಡೆ ತಿನ್ನೋದು, ನಾನು ಟೊಬ್ಯಾಕೊ ತೊಗೊಳ್ತೀನಿ, ಆಲ್ಕೋಹಾಲ್ ತೊಗೊಳ್ತೀನಿ, ಭಾಳ ಜನ ಮಾಡ್ತಾರೆ, ಮಾಡಬಹುದು ಇನ್ ಮಾಡ್ರೇಷನ್. ಆ್ಯಸ್ ಅ ಡಾಕ್ಟರ್ ಐ ವುಡ್ ಸೇ ಯು ಶುಡ್ ನಾಟ್. ನೀವು ಯಾವತ್ತೋ ಎಲ್ಲೋ ಹೋಗಿ ಬಂದ್ರಿ ಇದಾಗುತ್ತೆ. ಆ್ಯಂಡ್ ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹೆಲ್ತ್ ಈಸ್ ಆಲ್ವೇಸ್ ದ ಫಸ್ಟ್ ಪ್ರಯಾರಿಟಿ. ಹೆಲ್ತ್ ಬಿಟ್ಟು ಬೇರೆಯವರಿಗೆ ಏನಿಲ್ಲ, ದುಡ್ಡು, ಸ್ಟೇಟಸ್ಸು, ದೇ ಆರ್ ಆಲ್ ನಥಿಂಗ್ ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಒಂದೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಯಾವೆಲ್ಲ ಲಕ್ಷಣಗಳಿರುತ್ತೆ, ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಟ್ರೀಟ್ಮೆಂಟ್ ಆಪ್ಷನ್, ಕ್ಯೂರ್ ರೇಟ್ ಫಾರ್ ಬೆಟರ್ ಇದೆ. ಸೊ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಲಕ್ಷಣಗಳು ಬಂದಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು, ಸರಿಯಾದ ಚಿಕಿತ್ಸೆಯನ್ನು ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಯಿಯ ಕ್ಯಾನ್ಸರ್ನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.